LSG ವರ್ಸಸ್ ಆರ್ಸಿಬಿ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಲಕ್ನೋ ವಿರುದ್ಧವೂ ಸೋತ ಆರ್ಸಿಬಿ. ಪಂದ್ಯದ ನಂತರ ವಿರಾಟ್ ಕೊಹ್ಲಿ ಹೀಗೆ ಹೇಳಿದ್ದಾರೆ. IPL 2026ರ 50ನೇ ಲೀಗ್ ಪಂದ್ಯವು ಲಕ್ನೋದ ಯಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ನಡೆಯಿತು. ಈ ಪಂದ್ಯದಲ್ಲಿ ಆರ್ಸಿಬಿ ತಂಡವನ್ನು 9 ರನ್ಗಳಿಂದ ಸೋಲಿಸಿದ ಲಕ್ನೋ ಈ ಆವೃತ್ತಿಯಲ್ಲಿ 3ನೇ ಗೆಲುವು ದಾಖಲಿಸಿತು. ಇತ್ತ ಆರ್ಸಿಬಿ ಸತತ 2ನೇ ಸೋಲು ಅನುಭವಿಸಿತು. ಮಳೆ ಪೀಡಿತ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ 213 ರನ್ ಕಲೆಹಾಕಿತು. ಈ ಗುರಿ ಬೆನ್ನಟ್ಟಿದ ಆರ್ಸಿಬಿ 203 ರನ್ ಕಲೆಹಾಕಲಷ್ಟೇ ಶಕ್ತವಾಯಿತು. ಈ ಗೆಲುವಿನೊಂದಿಗೆ ಲಕ್ನೋ ತಂಡಕ್ಕೆ 2 ಅಂಕ ಸಿಕ್ಕಿತ್ತಾದರೂ ಪಾಯಿಂಟ್ ಪಟ್ಟಿಯಲ್ಲಿ ಸ್ಥಾನ ಬದಲಾಗಿಲ್ಲ. ಇತ್ತ ಆರ್ಸಿಬಿ ಈ ಪಂದ್ಯದಲ್ಲಿ ಸೋತರೂ ಅದು ಕೂಡ 3ನೇ ಸ್ಥಾನದಲ್ಲೇ ಉಳಿದಿದೆ. ಆರ್ಸಿಬಿಗೆ 213 ರನ್ ಗುರಿ. ಮೇ ಹೇಳಿದಂತೆ ಮಳೆಯಿಂದಾಗಿ ಈ ಪಂದ್ಯವನ್ನು ತಲಾ 19 ಓವರ್ಗಳಿಗೆ ನಿಗದಿಪಡಿಸಲಾಯಿತು. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ 19 ಓವರ್ಗಳಲ್ಲಿ 3 ವಿಕೆಟ್ಗಳ ನಷ್ಟಕ್ಕೆ 209 ರನ್ಗಳ ಬೃಹತ್ ಮೊತ್ತ ದಾಖಲಿಸಿತು. ತಂಡದ ಪರ ಮಿಚೆಲ್ ಮಾರ್ಷ್ ಕೇವಲ 56 ಎಸೆತಗಳಲ್ಲಿ 9 ಬೌಂಡರಿ ಮತ್ತು 9 ಸಿಕ್ಸರ್ಗಳನ್ನು ಒಳಗೊಂಡಂತೆ 111 ರನ್ ಗಳಿಸಿದರೆ, ನಿಕೋಲಸ್ ಪೂರನ್ 38 ರನ್ ಗಳಿಸಿದರು. ಕೊನೆಯಲ್ಲಿ ಅಬ್ಬರದ ಇನ್ನಿಂಗ್ಸ್ ಆಡಿದ ನಾಯಕ ರಿಷಬ್ ಪಂತ್ 10 ಎಸೆತಗಳಲ್ಲಿ ಅಜೇಯ 32 ರನ್ ಗಳಿಸಿ ತಂಡವು ಈ ಮೊತ್ತವನ್ನು ತಲುಪಲು ಸಹಾಯ ಮಾಡಿದರು. ಆರ್ಸಿಬಿ ಪರ ಜೋಶ್ ಹ್ಯಾಜಲ್ವುಡ್, ಕೃನಾಲ್ ಪಾಂಡ್ಯ ಮತ್ತು ರಸಿಕ್ ಸಲಾಂ ತಲಾ 1 ವಿಕೆಟ್ ಪಡೆದರು. ಕಳಪೆ ಆರಂಭ ಕಂಡ ಆರ್ಸಿಬಿ. DLS ವಿಧಾನದ ಪ್ರಕಾರ ಈ ಪಂದ್ಯವನ್ನು ಗೆಲ್ಲಲು ಆರ್ಸಿಬಿಗೆ 19 ಓವರ್ಗಳಲ್ಲಿ 213 ರನ್ಗಳ ಗುರಿಯನ್ನು ನೀಡಲಾಗಿತ್ತು. ಆದಾಗ್ಯೂ ಈ ಗುರಿ ಬೆನ್ನಟ್ಟಿದ ಆರ್ಸಿಬಿಯ ಆರಂಭ ಕಳಪೆಯಾಗಿತ್ತು. ಮೊದಲ ಓವರ್ನಲ್ಲಿ ಮೊಹಮ್ಮದ್ ಶಮಿ ಜಾಕೋಬ್ ಬೆಥೆಲ್ ಅವರನ್ನು ಔಟ್ ಮಾಡಿದರೆ, ನಂತರ ಪ್ರಿನ್ಸ್ ಯಾದವ್ 2ನೇ ಓವರ್ನಲ್ಲಿ ವಿರಾಟ್ ಕೊಹ್ಲಿಯನ್ನು ಡಕೌಟ್ ಮಾಡಿದರು. ಈ ಪಂದ್ಯದಲ್ಲಿ ಯಾದವ್ ಒಟ್ಟು 3 ವಿಕೆಟ್ಗಳನ್ನು ಕಬಳಿಸಿ ಗಮನಾರ್ಹ ಪ್ರದರ್ಶನ ನೀಡಿ ಲಕ್ನೋ ಗೆಲುವಿನ ನಾಯಕರಾದರು. ರಜತ್, ಡೇವಿಡ್ ಹೋರಾಟ ವ್ಯರ್ಥ. ಆದಾಗ್ಯೂ ನಾಯಕ ರಜತ್ ಪಾಟಿದಾರ್ 61 ರನ್ಗಳ ಉಪಯುಕ್ತ ಇನ್ನಿಂಗ್ಸ್ ಆಡಿದರೆ ಟಿಮ್ ಡೇವಿಡ್ ಕೂಡ 40 ರನ್ ಗಳಿಸಿದರು. ಆದಾಗ್ಯೂ ಶಹಬಾಜ್ ಅಹ್ಮದ್ ಈ ಇಬ್ಬರೂ ಬ್ಯಾಟ್ಸ್ಮನ್ಗಳನ್ನು ಔಟ್ ಮಾಡಿ ಆರ್ಸಿಬಿ ಗೆಲುವಿಗೆ ಅಡ್ಡಿಯಾದರು. ಅಂತಿಮವಾಗಿ ಕೃನಾಲ್ ಪಾಂಡ್ಯ 16 ಎಸೆತಗಳಲ್ಲಿ ಅಜೇಯ 28 ರನ್ ಗಳಿಸುವ ಮೂಲಕ ಆರ್ಸಿಬಿಯ ಭರವಸೆಯನ್ನು ಹೆಚ್ಚಿಸಿದರು. ಆದರೆ ದಿಶ್ವೇಶ್ ರಥಿ ಕೊನೆಯ ಓವರ್ನಲ್ಲಿ 20 ರನ್ಗಳನ್ನು ರಕ್ಷಿಸಿಕೊಂಡು ತಂಡಕ್ಕೆ 9 ರನ್ಗಳ ಗೆಲುವು ತಂದುಕೊಟ್ಟರು. ಪಂದ್ಯದ ನಂತರ ವಿರಾಟ್ ಕೊಹ್ಲಿ ಹೀಗೆ ಹೇಳಿದ್ದಾರೆ. ನಾವು ಈ ಪಂದ್ಯ ಮಳೆಯಿಂದಾಗಿ ಸೋತಿದ್ದು. ಪಂದ್ಯದಲ್ಲಿ ಕ್ಯಾಚ್ ಬಹಳ ಬಿಟ್ಟಿದ್ದಾರೆ. ಈ ಪಂದ್ಯದಲ್ಲಿ ನನಗೆ ಬ್ಯಾಟಿಂಗ್ನಲ್ಲಿ ಲಕ್ ಇರಲಿಲ್ಲ. ನಾವು ಈ ಪಂದ್ಯ ಸೋತಿದ್ದಕ್ಕೆ ನಮ್ಮ ತಂಡಕ್ಕೆ ಏನೂ ಆಗಿಲ್ಲ. ಮತ್ತು ಮುಂದಿನ 4 ಪಂದ್ಯದಲ್ಲಿ 2 ಪಂದ್ಯ ಗೆದ್ದರೆ ನಮ್ಮ ತಂಡ ಕ್ವಾಲಿಫೈಯರ್ ಆಗುತ್ತದೆ ಎಂದು ಕೊಹ್ಲಿ ಹೇಳಿದ್ದಾರೆ.